ಪಲ್ಟಿಯಾಗಿದೆ ಕಬ್ಬು ತುಂಬಿದಂತ ಟ್ರ್ಯಾಕ್ಟರ್ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರೋಗೇರಿಯಲ್ಲಿ ನಡೆದಿರುವಂತ ಘಟನೆ ಇದು. ಟ್ರ್ಯಾಕ್ಟರ್ ಪಲ್ಟಿಯಾಗುವಂತ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಅತಿ ಹೆಚ್ಚಾಗಿ ಬೆಳಗಾವಿ ಮತ್ತು ಬಾಗಲಕೋಟೆ ಭಾಗದಲ್ಲಿ ಕಬ್ಬು ಸಾಗಾಟ ನಿರಂತರವಾಗಿ ಸಾಗ್ತಾ ಇರುತ್ತೆ. ಕಬ್ಬು ಸಕ್ಕರೆ ಕಾರ್ಖಾನೆಗಳಿಗೆ ಹೆಚ್ಚುವರಿಯಾಗಿ ಲೋಡ್ ಮಾಡಿದಾಗ ಇಂಥ ಅನಾಹುತಗಳು ಸಂಭವಿಸುವುದು ಸಾಮಾನ್ಯ. ಅಂಥದ್ದೇ ಘಟನೆ ಇದು ಅಂತ ಕಾಣಿಸುತ್ತೆ. ರಾಯಭಾಗ ತಾಲೂಕಿನ ಹಾರೋಗೇರಿಯಲ್ಲಿ ಈ ಘಟನೆ ನಡೆದಿದೆ. ಟ್ರ್ಯಾಕ್ಟರ್ ಪಲ್ಟಿಯಾಗುವಂಥ ದೃಶ್ಯ ಸರಿಯಾಗಿದೆ. ಓವರ್ಲೋಡ್ ತುಂಬಿಕೊಂಡು ಹೋಗುವಾಗ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿದೆ. ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಪಲ್ಟಿಯಾಗಿದೆ ಟ್ರ್ಯಾಕ್ಟರ್. ರಸ್ತೆ ಬದಿಯಲ್ಲಿದ್ದಂಥ ಅಂಗಡಿಯ ಮೇಲೆ ಉರುಳಿ ಬಿದ್ದಿದೆ. ಈ ಹಿನ್ನೆಲೆ ಸಾಕಷ್ಟು ಹಾನಿ ಸಂಭವಿಸಿದೆ. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಹಲವರು ಪಾರಾಗಿದ್ದಾರೆ. ನೋಡಿ, ಭಾರಿ ಡೇಂಜರಸ್ ಇದು. ಒಂದೇ ಒಂದು ಇಂಜಿನ್ಗೆ 2 ಟ್ರಾಲಿಗಳನ್ನು ಕಟ್ಟಿಕೊಂಡು ಹೋಗುವಂಥ ದೃಶ್ಯ ಇದು. ಅದು ಕೂಡ ಹೆಚ್ಚುವರಿ ಓವರ್ಲೋಡ್ ಆಗಿರುತ್ತೆ. ಮುಂದೆ ಟ್ರ್ಯಾಕ್ಟರ್ನ ಇಂಜಿನ್ ಒಂದು ಕಡೆ ಸಾಗ್ತಾ ಇದ್ದರೆ ಒಂದು ಟ್ರಾಲಿ ಒಂದು ಕಡೆ ಭಾಗುತ್ತೆ, ಇನ್ನೊಂದು ಕಡೆ ವಾಲುತ್ತೆ. ಹೀಗಾದಾಗ ಅವನ ನಿಯಂತ್ರಣವೂ ಕೂಡ ತಪ್ಪು ಹೋಗುತ್ತೆ. ಈ ಕಾರಣದಿಂದಾಗಿ ಅನೇಕ ರೀತಿಯ ದುರ್ಘಟನೆಗಳು ಈ ಭಾಗದಲ್ಲಿ ಸಂಭವಿಸಿದ್ದಾವೆ ಹಿಂದೆ. ಇದೇ ರೀತಿ ಈ ಹಿಂದೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಅಂತ ಕಾಣಿಸುತ್ತೆ. ಈ ರೀತಿ ಟ್ರ್ಯಾಕ್ಟರ್ ಹೋಗುವಾಗ ಸಂತೆ ಬೀದಿಯಲ್ಲಿ ಹೋಗ್ತಾ ಇತ್ತು. ತರಕಾರಿ ಮಾರೋರು, ತರಕಾರಿ ಕೊಳ್ಳೋರು ಅನೇಕ ಜನ ಇದ್ದರು. 9 ಜನ ಮೃತಪಟ್ಟಿದ್ದರು ಹಿಂದೆ. ಆಗ್ಲಿಂದಲೂ ಕೂಡ ಒಂದು ಆಗ್ರಹ ಇದೆ. ಅತಿ ಆಸೆ ದುರಾಸೆಗಾಗಿ ಯಾವ ಕಾರಣಕ್ಕೂ ಕೂಡ ಹೀಗೆ 2 ಟ್ರಾಲಿಗಳ ಮೂಲಕ ಕಬ್ಬನ್ನು ಸಾಗಿಸಬೇಡಿ. ಇದಕ್ಕೆ ಹೊಣೆ ಯಾರು, ಸಾವು ಈ ರೀತಿ ಅನಾಹುತ ಆದರೆ ಹೊಣೆ ಯಾರು ಅಂತ ಹೇಳಿ ಅನೇಕರು ಆಗ್ರಹ ಮಾಡಿದ್ರು. ಬಟ್ ದುರದೃಷ್ಟವಶಾತ್ ಈಗಲೂ ಕೂಡ ಇದಕ್ಕೆ ಕಡಿವಾಣ ಹಾಕಲಿಕ್ಕೆ ಸಾಧ್ಯವಾಗಿಲ್ಲ. ಹೀಗೆ ಹೆಚ್ಚಿನ ಪ್ರಮಾಣದಲ್ಲಿ ಕಬ್ಬನ್ನು ತುಂಬಿ ಸಾಗಿಸುವಂಥ ಪ್ರಕ್ರಿಯೆ ದಿನಾ ಕೂಡ ನಡೆಯುತ್ತೆ. ಇವತ್ತು ಕೂಡ ನಡೆದಿದೆ. ಅದೃಷ್ಟವಶಾತ್ ಯಾವುದೇ ರೀತಿಯ ಪ್ರಾಣಾಪಾಯ ಸಂಭವಿಸಿಲ್ಲ ಅನ್ನೋದು ಇಲ್ಲಿ ಸಮಾಧಾನ. ಬಟ್ ಇದಕ್ಕೆಲ್ಲವೂ ಕೂಡ ಜಿಲ್ಲಾಡಳಿತ ಮತ್ತು ಪೊಲೀಸರು ಕಡಿವಾಣ ಹಾಕಬೇಕಾಗಿದೆ. ರಸ್ತೆಯಲ್ಲಿ ಕೇವಲ ಟ್ರ್ಯಾಕ್ಟರ್ ಚಾಲನೆ ಮಾಡುವಂಥವ್ರು ಮಾತ್ರವಲ್ಲದೆ ರಸ್ತೆಯಲ್ಲಿ ಹೋಗುವಂಥವರು, ಬರುವಂಥವರು, ಅಮಾಯಕರು ಅನೇಕ ಜನ ಇರ್ತಾರೆ. ಅಂಥವರ ಪ್ರಾಣಗಳಿಗೆ ಕುತ್ತು ಕೂಡ ಬರುತ್ತೆ. ಸಂಬಂಧಪಟ್ಟವರು ಈ ಬಗ್ಗೆ ಗಮನ ಹರಿಸಬೇಕು, ಇದನ್ನು ನಿಲ್ಲಿಸಬೇಕು. ಮುಂದೆ